ಈ ಒಂದು IPL ಅಲ್ಲಿ ಈ ಮೂರು ಟೀಮ್ಗಳಿಗೆ ಕ್ವಾಲಿಫೈಯರ್ ನ 1 ಮತ್ತೆ ಟೇಬಲ್ ಅಲ್ಲಿ ಟಾಪ್ 1 ನ ಫಿನಿಶ್ ಮಾಡೋದಕ್ಕೆ ತುಂಬಾ ಚಾನ್ಸ್ ಇದೆ. ಬಟ್ RCB ಗಂತೂ ಒನ್ ಆಫ್ ದಿ ಬೆಸ್ಟ್ ಚಾನ್ಸ್ ಇರೋದು ಈ ಒಂದು ಸಲ ಟಾಪ್ 1 ಫಿನಿಶ್ ಮಾಡೋದಕ್ಕೆ ಮತ್ತೆ ಕ್ವಾಲಿಫೈಯರ್ ನ 1 ಆಡಿ ಮತ್ತೆ ಈ ಒಂದು ಸಲ ಎರಡನೇ ಕಪ್ ನ ಚಿನ್ನಸ್ವಾಮಿಗೆ ತಗೊಬಂದು ಸೆಲೆಬ್ರೇಟ್ ಮಾಡೋದಕ್ಕೆ. ಬಟ್ ಈ ಒಂದು ಸಲ RCB ಗೆ ಸುಮ್ಮನೆ ಅಂತೂ ಅಲ್ಲ ಮತ್ತೆ ಈಸಿ ಕೂಡ ಇಲ್ಲ, ಬಿಕಾಸ್ ಪಂಜಾಬ್ ಅಂತೂ ಒಳ್ಳೆ ರೇಸಲ್ಲಿ ಕೂಡ ಇದ್ದಾರೆ, ಟಾಪ್ 1 ಅಲ್ಲಿ ಕುತ್ಕೊಂಡಿದ್ದಾರೆ, ಒಂದು ಮ್ಯಾಚ್ ಕೂಡ ಸೋತಿಲ್ಲ, ಅದು ಒಂದು ಮ್ಯಾಚ್ ಮಾತ್ರ ನೋ ರಿಸಲ್ಟ್ ಆಗಿದ್ದು. ಅಂಡ್ ಇವತ್ತು ಕೂಡ ಮ್ಯಾಚ್ ಇದೆ ಪಂಜಾಬ್ ವರ್ಸಸ್ DC ಅಂಡ್ ಸೆಕೆಂಡ್ ಮ್ಯಾಚ್ ರಾಜಸ್ಥಾನ್ ಮತ್ತೆ ಸನ್ರೈಸ್ ಹೈದರಾಬಾದ್ ಇದೆ. ಫಸ್ಟ್ ಮ್ಯಾಚ್ ಅಲ್ಲಿ ಪಂಜಾಬ್ ಸೋಲ್ಬೇಕು, ಯಾಕಂತ ಹೇಳಿದ್ರೆ ಇವತ್ತೇನಾದ್ರೂ ಪಂಜಾಬ್ ಸೋತ್ರೆ ಬೇರೆ ಟೀಮ್ಗೂ ಕೂಡ ಗೇಟ್ ಓಪನ್ ಆಗುತ್ತೆ ಅಂಡ್ ಬೇರೆ ಟೀಮ್ಗಳು ಕೂಡ ಈ ಒಂದು ಕ್ವಾಲಿಫೈಯರ್ ನ ಆಡೋದಕ್ಕೆ ಅವರು ಕೂಡ ಟ್ರೈ ಮಾಡ್ಬೋದು. ಏನಾದ್ರೂ ಪಂಜಾಬ್ ಗೆದ್ರೆ ಒಂಥರ ಫಿಕ್ಸ್ ಆಗ್ಬಿಡ್ತಾರೆ, ಟೇಬಲ್ ಟಾಪ್ ಅಲ್ಲಿ ಕೂಡ ಫಿಕ್ಸ್ ಆಗ್ಬಿಡ್ತಾರೆ ಅಂಡ್ ಬೇರೆ ಟೀಮ್ಗೆ ಸ್ವಲ್ಪ ಗೇಟ್ಗಳು ಸ್ವಲ್ಪ ಕ್ಲೋಸ್ ಆಗ್ಬಿಡುತ್ತೆ. ಅಂಡ್ ಸೆಕೆಂಡ್ ಮ್ಯಾಚ್ ಅಲ್ಲಿ ರಾಜಸ್ಥಾನ್ ಮತ್ತೆ ಸನ್ರೈಸ್ ಹೈದರಾಬಾದ್, ಈ ಒಂದು ಮ್ಯಾಚ್ ಅಲ್ಲಿ ನನ್ನ ಪ್ರಕಾರ ಸನ್ರೈಸ್ ಹೈದರಾಬಾದ್ ಗೆಲ್ಲಬೇಕು. ಯಾಕಂತ ಹೇಳಿದ್ರೆ ರಾಜಸ್ಥಾನ್ ರಾಯಲ್ಸ್ ಟೇಬಲ್ ಅಲ್ಲಿ ಟಾಪ್ 3 ಇದ್ದಾರೆ, ಸೊ ಇವರು ಆಲ್ರೆಡಿ ಆಡಿರೋ ಸೇಮ್ RCB ತರನೇ ಆಗಿದೆ, 7 ಮ್ಯಾಚಸ್ ಅಲ್ಲಿ 5 ಗೆದ್ದಿದ್ದಾರೆ. ಅಂಡ್ ರಾಜಸ್ಥಾನ್ ರಾಯಲ್ಸ್ ಇವತ್ತೇನಾದ್ರು ಸೋತ್ರೆ ಬೇರೆ ಟೀಮ್ ಕೂಡ ಅಂದ್ರೆ ಪ್ಲೇ ಆಫ್ ಗೆ ಬರೋಕ್ಕೆ ಚಾನ್ಸಸ್ ಇರುತ್ತೆ, ಕ್ವಾಲಿಫೈರ್ 1 ಅಲ್ಲ ಪ್ಲೇ ಆಫ್ ಗೆ ಬರೋಕ್ಕೆ. ಯಾರ ಟೀಮ್ ಅಂತ ಹೇಳಿದ್ರೆ ಈಗ ಆಲ್ರೆಡಿ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಚೆನ್ನೈ ಕೂಡ ರೇಸಲ್ಲಿ ಇದ್ದಾರೆ, ಡೆಲ್ಲಿ ಕೂಡ ರೇಸಲ್ಲಿ ಇದ್ದಾರೆ ಅಂಡ್ ಗುಜರಾತ್ ಮುಂಬೈ ಕೂಡ ರೇಸಲ್ಲಿ ಇದ್ದಾರೆ. ಈ 4 ಟೀಮ್ಗೆ ಇವತ್ತು ರಾಜಸ್ಥಾನ್ ರಾಯಲ್ಸ್ ಏನಾದ್ರು ಸೋತ್ರೆ ಅವರು ಕೂಡ ಗೇಟ್ ಓಪನ್ ಆಗುತ್ತೆ. ಅಂಡ್ ಈ ಒಂದು ಸಲ ಯಾವ ಟೀಮ್ಗೆ ಎಷ್ಟು ಪರ್ಸೆಂಟೇಜ್ ಇದೆ ಈ ಒಂದು ಕ್ವಾಲಿಫೈರ್ನ ಆಡೋದಕ್ಕೆ ಅಂಡ್ ಡೈರೆಕ್ಟ್ ಒಂದು ಮ್ಯಾಚ್ನ ಗೆದ್ಬಿಟ್ಟು ಫೈನಲ್ ಹೋಗಿ ಆರಾಮಾಗಿ ಕೂತ್ಕೊಂಡು ಈ ಒಂದು ಡ್ರಾಮಾ ನೋಡೋದಕ್ಕೆ ಯಾರಿಗೆ ಚಾನ್ಸ್ ಇದೆ ಅಂತ ಹೇಳ್ತೀನಿ. ಇಲ್ಲಿ ನೋಡ್ತಾ ಇದ್ರೆ ಆಗಿದ್ರೆ ನಿನ್ನೆ RCB ವರ್ಸಸ್ GT ಮ್ಯಾಚ್ ಮುಗಿದ ಮೇಲೆ ಈ ಒಂದು ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಆಗಿರೋದು. ಪಂಜಾಬ್ಗೆ 69% ಇದೆ, ಯಾಕಂತ ಹೇಳಿದ್ರೆ ಪಂಜಾಬ್ ಅವರು ಇನ್ನು ಒಂದು ಮ್ಯಾಚ್ ಕೂಡ ಸೋತಿಲ್ಲ, ಓಕೆನಾ. ಆಡಿರೋ 6 ಮ್ಯಾಚಸ್ ಅಲ್ಲಿ 5 ಗೆದ್ದರೆ ಒಂದು ನೋ ರಿಸಲ್ಟ್ ಆಗಿರೋದು. ಅವತ್ತಿನ ಮ್ಯಾಚ್ ಏನಾದ್ರು KKR ವಿರುದ್ಧ ಆಡಿದ 100% ಆದ್ರೂ ಕೂಡ ಗೆಲ್ತಾ ಇದ್ರು. ಅಂಡ್ ಸೆಕೆಂಡ್ RCB ಗೆ 45% ಇದೆ, ಬಿಕಾಸ್ 7 ಮ್ಯಾಚಸ್ ಅಲ್ಲಿ 5 ಗೆದ್ದಿದ್ದಾರೆ, ಓಕೆನಾ. ಟೇಬಲ್ ಅಲ್ಲಿ ಟಾಪ್ 2 ಅಲ್ಲಿ ಕೂತಿದ್ದಾರೆ. ರನ್ ರೇಟ್ ಕೂಡ ಇಲ್ಲಿ ಮ್ಯಾಟರ್ ಆಗುತ್ತೆ. ಸೊ ಇವಾಗೇನೋ ಪಂಜಾಬ್ ಮತ್ತೆ ಪಂಜಾಬ್ ಅಂಡ್ RCB ಗೆ ಒಳ್ಳೆ ಮೂಮೆಂಟಮ್ ಏನೋ ಸಿಕ್ಕಿದೆ, ಚೆನ್ನಾಗಿ ಹೋಗ್ತದೆ. ಸೊ ಇದೇ ಒಂದು ಮೂಮೆಂಟಮು ಗೆಲ್ಲೋದ್ರಲ್ಲೂ ಮತ್ತೆ ರನ್ ರೇಟ್ ಅಲ್ಲೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದೇ ತರ ಈ ಒಂದು ಮೂಮೆಂಟಮ್ ಏನಾದರೂ ಎರಡು ಟೀಮು ಇದೇ ತರ ಕ್ಯಾರಿ ಮಾಡ್ಕೊಂಡು ಹೋದ್ರೆ ಸೊ ಇಲ್ಲಿ ರನ್ ರೇಟ್ ನೆಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎರಡು ಟೀಮ್ಗೂ. ಅಂಡ್ ಮೂರನೇ ಟೀಮು ರಾಜಸ್ಥಾನ್ ರಾಯಲ್ಸ್ ಅವರು 43%, ಬಿಕಾಸ್ ಇವರು ಕೂಡ ಆಡಿರೋ 7 ಮ್ಯಾಚಸ್ ಅಲ್ಲಿ 5 ಗೆದ್ದಿದ್ದಾರೆ ಅಂಡ್ ಸೇಮ್ RCB ರೇಸಲ್ಲಿ ಕೂಡ ಹೋಗ್ತಾ ಇದ್ದಾರೆ. ಅಂಡ್ 0.79 ಏನಿರೋದು ರನ್ ರೇಟ್ ಅಷ್ಟೇ ಇರೋದು. ಸೊ ಅದೇನು ಮ್ಯಾಟರ್ ಆಗಲ್ಲ, ಇವಾಗ ಮ್ಯಾಟರ್ ಆಗಲ್ಲ, ಮುಂದೆ ಮ್ಯಾಟರ್ ಆಗೇ ಆಗುತ್ತೆ. ಅಂಡ್ ಸನ್ರೈಸ್ ಹೈದರಾಬಾದ್ 21% ಇದೆ, ಬಿಕಾಸ್ ಇವರು ಆಡಿರೋ ಎಷ್ಟು ಮ್ಯಾಚ್ ಆಡಿದ್ದಾರೆ ಇವರು ಕೂಡ 7 ಮ್ಯಾಚಲ್ಲಿ 4 ಗೆದ್ದಿದ್ದಾರೆ. ಇವತ್ತು ಗೆದ್ದರೆ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಅದೊಂಥರ ಬೇರೆ ಟೀಮು ಕೂಡ ಗೇಟ್ ಓಪನ್ ಆಗುತ್ತೆ. ಅಂಡ್ 5ನೇ ಟೀಮು ಡೆಲ್ಲಿ ಕ್ಯಾಪಿಟಲ್ಸ್, ಆಕ್ಚುಲಿ ಇವತ್ತು ಗೆಲ್ಲಬೇಕು, ಇವ್ರಿಗೆ ಇರೋದು 11% ಅಷ್ಟೇ ಕ್ವಾಲಿಫೈರ್ನ 1 ಆಡೋದಕ್ಕೆ. ಯಾಕಂತ ಹೇಳಿದ್ರೆ ಡೆಲ್ಲಿ ಅವರು ಆಲ್ರೆಡಿ 7 ಮ್ಯಾಚಸ್ನ ಆಡ್ಬಿಟ್ಟಿದ್ರು, 6 ಮ್ಯಾಚಸ್ನ ಆಡಿದರೆ 3 ಗೆದ್ದಿರೋದು. ಇನ್ನಿರೋ 8 ಮ್ಯಾಚಸ್ಸಲ್ಲಿ ಅಟ್ಲೀಸ್ಟ್ ಒಂದು 9 ಮ್ಯಾಚ್ನ 8 ಮ್ಯಾಚಲ್ಲಿ ಅಟ್ಲೀಸ್ಟ್ ಒಂದು 7 ಮ್ಯಾಚ್ನ ಗೆಲ್ಲಬೇಕು, ಕ್ವಾಲಿಫೈರ್ಗೆ ಕಾಂಪಿಟೇಷನ್ ಕೊಡಬೇಕು ಅಂತ ಹೇಳಿದ್ರೆ ಅಟ್ಲೀಸ್ಟ್ ಇವ್ರು ಪ್ಲೇ ಆಫ್ಗೆ ಟ್ರೈ ಮಾಡ್ತೀನಿ ಅಂತ ಹೇಳಿದ್ರೆ ಮಿನಿಮಮ್ 5 ಮ್ಯಾಚ್ನ ಗೆಲ್ಲಬೇಕು. ಆ್ಯಂಡ್ 7ನೇ ಟೀಮು ಗುಜರಾತ್ ಜೈಂಟ್ಸು 4% ಇರೋದು. ಆ್ಯಕ್ಚುಲಿ ಇಲ್ಲಿಂದ ಓಕೆನಾ ಗುಜರಾತ್ ಜೈಂಟ್ಸು, ಮುಂಬೈ, ಲಕ್ನೋ, ಕಲ್ಕತ್ತಾ ಈ 4ಕ್ಕೂ ಕೂಡ ಕ್ವಾಲಿಫೈರ್ನ ಆಡೋದಕ್ಕೆ ಚಾನ್ಸ್ ಇಲ್ಲ. ಯಾಕಂತ ಹೇಳಿದ್ರೆ ಆಲ್ರೆಡಿ ಗುಜರಾತ್ ಟೈಟನ್ಸ್ ಅವರು 7 ಮ್ಯಾಚಸಲ್ಲಿ 3 ಗೆದ್ದಿರೋದು ಅಂಡ್ ಮುಂಬೈ ಇಂಡಿಯನ್ಸ್ 7ರಲ್ಲಿ 2 ಗೆದ್ದಿರೋದು ಅಂಡ್ ಲಕ್ನೋ 7ರಲ್ಲಿ 2 ಗೆದ್ದಿದ್ದಾರೆ. ಕಲ್ಕತ್ತಾ ಅಂತೂ ಚಾನ್ಸ್ ಇಲ್ಲ, ಪ್ಲೇ ಆಫ್ಗೂ ಕೂಡ ತುಂಬ ಕಷ್ಟ. ಯಾಕಂತ ಹೇಳಿದ್ರೆ KKR ಈ ಒಂದು ಸೀಸನ್ನು 7 ಮ್ಯಾಚ್ಗೆ 7 ಕೂಡ ಗೆದ್ದರೆ ಓಕೆನಾ, 7ಕ್ಕೆ 7 ಕೂಡ ಗೆದ್ದರೆ ಮಾತ್ರ ಪ್ಲೇ ಆಫ್ಗೆ ಬರೋಕ್ಕೆ ಚಾನ್ಸ್ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಕ್ವಾಲಿಫೈರ್ ಎಲ್ಲ ಮರ್ತ್ಕೊಬಿಟ್ಟಿದ್ದಾರೆ ಆಲ್ರೆಡಿ ಅವರು, ಕ್ವಾಲಿಫೈರ್ 1 ಮರ್ತ್ಕೊಂಡಿದ್ದಾರೆ. ಸೊ ಪ್ಲೇ ಆಫ್ಗೆ ಬರೋಕ್ಕೆ ಚಾನ್ಸ್ ಇರುತ್ತೆ, ಇಲ್ಲ ಅಂತ ಹೇಳಿದ್ರೆ ತುಂಬ ಕಷ್ಟ. ಅಂಡ್ ಲಕ್ನೋಗೂ ಸೇಮು 7 ಮ್ಯಾಚಸ್ಸಲ್ಲಿ 2 ಗೆದ್ದಿರೋದು, ಇನ್ನು 7ಕ್ಕೆ ಅಟ್ಲೀಸ್ಟ್ ಇವರು 6 ಮ್ಯಾಚ್ನ ಗೆಲ್ಲೇಬೇಕು. ಅಂಡ್ ರನ್ ರೇಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮುಂಬೈ ಇಂಡಿಯನ್ಸು ಕೂಡ ಇವಾಗ ಸ್ವಲ್ಪ ರೇಸಿಗೆ ಬಂದರು, ಬಟ್ ಲಾಸ್ಟ್ ಮ್ಯಾಚು CSK ವಿರುದ್ಧ ಹೊಗೆ ಹಾಕೊಂಡ್ರು. ಆ ಒಂದು ಮ್ಯಾಚಸಲ್ಲಿ 7ಕ್ಕೆ 7 ಇವರು ಕೂಡ ಗೆಲ್ಲಬೇಕಾಗಿದೆ. ಅಂಡ್ ಡೆಲ್ಲಿ ಕ್ಯಾಪಿಟಲ್ಸ್ ಒಳ್ಳೆ ಮೂಮೆಂಟಮ್ ಅಲ್ಲಿ ಇದ್ದಾರೆ, ಗುಜರಾತ್ ಜೈಂಟ್ಸ್ ಕೂಡ ಮೂಮೆಂಟಮ್ ಅಲ್ಲಿ ಇದ್ದಾರೆ. ಸೊ ಇದರಲ್ಲಿ ನನ್ನ ಪ್ರಕಾರ ಈ ಒಂದು ಸೀಸನ್ 4 ಟೀಮ್ ಅಷ್ಟೇ ಕ್ವಾಲಿಫೈ ಆಗೋದು ಪ್ಲೇ ಆಫ್ಗೆ. ಅದರಲ್ಲಿ ಪಂಜಾಬ್ ಆಗ್ತಾರೆ, RCB ಆಗ್ತಾರೆ, ರಾಜಸ್ಥಾನ್ ಅಂಡ್ ಸನ್ರೈಸ್ ಹೇಳೋಕ್ಕಾಗಲ್ಲ ಡೌಟು, ಅಂಡ್ ಚೆನ್ನೈ ಕೂಡ ಹೇಳೋಕ್ಕಾಗಲ್ಲ ಡೌಟು. ನನ್ನ ಪ್ರಕಾರ SRH, CSK ಅಂಡ್ ಡೆಲ್ಲಿ ಕ್ಯಾಪಿಟಲ್ಸು ಈ 4 ಟೀಮ್ಗೆ ಪ್ಲೇ ಆಫ್ಗೆ ಬರ್ತಾರೆ. ಅಂಡ್ ಪಂಜಾಬ್, ರಾಜಸ್ಥಾನ್ ರಾಯಲ್ಸ್ ಪಂಜಾಬ್ ಅಂಡ್ ನಮ್ಮ RCB ಕ್ವಾಲಿಫೈರ್ನ 1 ಆಡೋದಕ್ಕೆ ಟೇಬಲ್ ಟಾಪಲ್ಲಿ ಕುತ್ಕೊಳ್ಳೋದಕ್ಕೆ ತುಂಬ ಫೈಟ್ ಮಾಡ್ತಾರೆ ಅಂತ ನನಗೇನೋ ಅನ್ನಿಸ್ತಾ ಇದೆ. ಸೊ ನೋಡೋದು ಏನು ಮಾಡ್ತಾರೆ ಅಂತ. ಇದು ಆ್ಯಕ್ಚುಲಿ ಎಲ್ಲ ಟೀಮ್ದು ಕ್ವಾಲಿಫೈರ್ನ 1 ಆಡೋದಕ್ಕೆ ಪ್ರಾಬಬಲ್
ಚಾನ್ಸ್ಗಳಿರೋದು. ಸೊ ಗುಜರಾತ್ಗೆ 4% ಇದೆ ಆ್ಯಂಡ್ ಮುಂಬೈಗೆ 0.9%, ಲಕ್ನೋಗೆ 0.6% ಇದೆ, ಕಲ್ಕತ್ತಾಗೆ 0.3%. ಇಷ್ಟೇ ಆಗೋದು. ಆ್ಯಕ್ಚುಲಿ ನಿಮ್ಮ ಪ್ರಕಾರ ಯಾರು ಕ್ವಾಲಿಫೈರ್ನ 1 ಆಡ್ತಾರೆ ಅಂತ ಟೇಬಲಲ್ಲಿ ಟಾಪ್ 1 ಯಾರನ್ನ ಫಿನಿಶ್ ಮಾಡ್ತಾರೆ ಅಂತ ಕಾಮೆಂಟ್ ಮಾಡಿ. ಹಾಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, 3 ಅಪ್ಡೇಟ್ ಸಿಗ್ತಾ ಇರುತ್ತೆ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ.